ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 2004ರಲ್ಲಿ ನಡೆದಿರುವಂಥ HSTR ಎಕ್ಸಾಮ್ನ ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ಕ್ಲಾಸ್ನಲ್ಲಿ ವಿಡಿಯೋ ಸರಣಿಗಳಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಪ್ರಶ್ನೆ GK ವಿಷಯಕ್ಕೆ ಸಂಬಂಧಿಸಿದಾಗಿದೆ. ಮೊದಲನೇ ಪ್ರಶ್ನೆ, ಹೈಡ್ರೋಪತಿ ಚಿಕಿತ್ಸಾ ಕ್ರಮದಲ್ಲಿ ಉಪಯೋಗಿಸುವುದು ಯಾವುದು? ಈ ಕೆಳಗಿನ ಯಾವ ಒಂದು ಆಪ್ಷನನ್ನು ಹೈಡ್ರೋಪತಿ ಟ್ರೀಟ್ಮೆಂಟ್ಗೆ ಬಳಸ್ತಾರೆ ಎನ್ನುವಂಥದ್ದು? ಆಪ್ಷನ್ 1 ಜಲಜನಕ, ಆಪ್ಷನ್ 2 ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಮೂರನೇದು ನೀರು, 4 ಜೇನುತುಪ್ಪ. ಸರಿಯಾದ ಉತ್ತರ ನೀರು. ಹೈಡ್ರೋ ಅಂದರೆ ನೀರು. ಹೈಡ್ರೋಪತಿ ಚಿಕಿತ್ಸೆಯಲ್ಲಿ ನೀರನ್ನು ಬಳಸುವಂಥದ್ದು. ಎರಡನೇ ಪ್ರಶ್ನೆ, ಇತ್ತೀಚಿನ ಸುನಾಮಿ ಅಲೆಯಲ್ಲಿ ಕೊಚ್ಚಿ ಹೋದ ಇಂದಿರಾ ಪಾಯಿಂಟನ್ನು ಹೀಗೆಂದು ಕರೆಯಲಾಗುತ್ತಿತ್ತು. ಈ ಒಂದು ಪ್ರಶ್ನೆ 2004ರಲ್ಲಿ ಈ ಪರೀಕ್ಷೆ ನಡೆದಾಗ ಈ ಒಂದು ಸುನಾಮಿ ಆಗಿರುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಇಂದಿರಾ ಪಾಯಿಂಟನ್ನು ಹೀಗೆಂದು ಕರೆಯಲಾಗುತ್ತಿತ್ತು ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಮೊದಲನೇ ಆಪ್ಷನ್ ಡ್ಯೂರ್ಯಾಂಡ್ ಪಾಯಿಂಟ್, ಎರಡನೇದು ಪಿಗ್ಮಾಲಿಯನ್ ಪಾಯಿಂಟ್, ಮೂರನೇದು ನಾರ್ಮನ್ ಪಾಯಿಂಟ್, ನಾಲ್ಕನೇದು ಯಾವುದೂ ಅಲ್ಲ. ಸರಿಯಾದ ಉತ್ತರ ಪಿಗ್ಮಾಲಿಯನ್ ಪಾಯಿಂಟ್ ಎನ್ನುವಂಥದ್ದು. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಕೇಂದ್ರ ಸೆನ್ಸಾರ್ ಮಂಡಳಿಯ ಈಗಿನ ಅಧ್ಯಕ್ಷರು 2004ರ ಪರೀಕ್ಷೆಯಲ್ಲಿ ನಡೆದಾಗ ಕೇಂದ್ರ ಸೆನ್ಸಾರ್ ಮಂಡಳಿಯ ಅಧ್ಯಕ್ಷರು ಯಾರು ಎನ್ನುವಂಥದ್ದು? ಮೊದಲನೇದು ಬಿ ಸರೋಜಾದೇವಿ, ಎರಡನೇದು ಜಯಾ ಬಚ್ಚನ್, ಮೂರನೇದು ಹೇಮಾ ಮಾಲಿನಿ, ನಾಲ್ಕನೇದು ಶರ್ಮಿಳಾ ಟ್ಯಾಗೋರ್. ಸರಿಯಾದ ಉತ್ತರ ಶರ್ಮಿಳಾ ಟ್ಯಾಗೋರ್ ಎನ್ನುವಂಥದ್ದು. ನಾಲ್ಕನೇ ಪ್ರಶ್ನೆ, ಅನಕೊಂಡ ಎಂಬುವಂಥದ್ದು ಒಂದು ಜಾತಿಯ ಹಾವು, ಎರಡನೇದು ಮರುಭೂಮಿ, ಮೂರನೇದು ಸರೋವರ, ನಾಲ್ಕನೇದು ಕಾಡು. ಸರಿಯಾದ ಉತ್ತರ ಏನಾಗಿರುತ್ತೆ? ಇದು ಒಂದು ಜಾತಿಯ ಹಾವು. ಐದನೇ ಪ್ರಶ್ನೆ, ಯಾರ ಸಮಾಧಿಯಿಂದ ಅಜ್ಮೇರ್ ಯಾತ್ರಾ ಸ್ಥಳವಾಗಿದೆ? ಯಾರ ಸಮಾಧಿ ಸ್ಥಳಕ್ಕೆ ಅಜ್ಮೇರ್ ಯಾತ್ರಾ ಸ್ಥಳವಾಗಿದೆ ಅಂತ ಪ್ರಶ್ನೆ ಇದೆ. ಮೊದಲನೇ ಪ್ರಶ್ನೆ ಶಿಶುನಾಳ ಶರೀಫ, ಮೊದಲನೇ ಒಂದು ಆಪ್ಷನ್ ಶಿಶುನಾಳ ಶರೀಫ, ಎರಡನೇದು ಮೊಯಿನುದ್ದೀನ್ ಚಿಸ್ತಿ, ಮೂರನೇದು ಕಬೀರದಾಸ, ನಾಲ್ಕನೇದು ಮುಲ್ಲಾ ಶರ್ಫುದ್ದೀನ್. ಇಲ್ಲಿ ಸರಿಯಾದ ಉತ್ತರ ಏನಾಗಿರುತ್ತೆ? ಮೊಯಿನುದ್ದೀನ್ ಚಿಸ್ತಿ ಎನ್ನುವಂಥದ್ದು ಅಜ್ಮೇರ್ ಯಾತ್ರಾ ಸ್ಥಳವಾಗಿದೆ. 2006ನೇ ಪ್ರಶ್ನೆ, 2004ರ ಸಿಡ್ನಿ ಶಾಂತಿ ಪ್ರಶಸ್ತಿ ಪಡೆದವರು? ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳ್ತಾರೆ. ಇತ್ತೀಚೆಗೆ ಪಡೆದಂಥ ಪ್ರಶಸ್ತಿಗಳ ಬಗ್ಗೆ ಕೇಳ್ತಾರೆ. ಇದು 2004ಕ್ಕೆ ಸಂಬಂಧಿಸಿದ ಹಾಗೆ. ನಾವು 2024ಕ್ಕೆ ಸಂಬಂಧಿಸಿದ ಹಾಗೆ ಓದ್ಕೊಳ್ಳೋದು ತುಂಬಾ ಬೆಟರ್ ಆಗಿರುತ್ತೆ. ಸೊ ಇಲ್ಲಿ ಆಪ್ಷನ್ಗಳನ್ನು ನೋಡೋಣ. ಕಿರಣ್ ಬೇಡಿ, ಆಪ್ಷನ್ 2 ಶಬಾನಾ ಆಜ್ಮಿ, 3 ಅರುಂಧತಿ ರಾಯ್, 4 ಮಹಾಶ್ವೇತಾ ದೇವಿ. ಸರಿಯಾದ ಉತ್ತರ ಅರುಂಧತಿ ರಾಯ್ ಎನ್ನುವಂಥವ್ರು. ನೆಕ್ಸ್ಟ್ 7ನೇ ಪ್ರಶ್ನೆ, ಕರ್ನಾಟಕದ ಮಹಿಳಾ ವಿಶ್ವವಿದ್ಯಾನಿಲಯ ಇರುವಂತಹ ಸ್ಥಳ ಎಲ್ಲಿ? ಮಂಗಳೂರು, ಮಡಿಕೇರಿ, ಬೀದರ್ ಮತ್ತು ವಿಜಯಪುರ. ಕರ್ನಾಟಕದ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರನಲ್ಲಿದೆ. 8ನೇ ಪ್ರಶ್ನೆ, ಈ ಹಿಂದೆ ಅಮೆರಿಕದ ಅಧ್ಯಕ್ಷರಾದ ಈಗಿನ ಅಧ್ಯಕ್ಷ ಬುಷ್ ಅವರ ಬಂಧುಗಳು? ಆಪ್ಷನ್ ಬುಷ್ ಅವರ ತಂದೆಯ ತಂದೆ, ಎರಡನೇದು ಬುಷ್ ಅವರ ತಂದೆ, ಮೂರನೇದು ಬುಷ್ ಅವರ ತಂದೆಯ ಸಹೋದರ, ಯಾರೂ ಅಲ್ಲ. 2004ರಲ್ಲಿ ಇರುವಂಥ ಅಧ್ಯಕ್ಷರು ಬುಷ್ ಎನ್ನುವಂಥ ಅಧ್ಯಕ್ಷರಿರ್ತಾರೆ. ಇವರು ಏನಾಗಿರ್ತಾರೆ ಅಂದರೆ ಬುಷ್ ಅವರಿಗೆ ಬಂಧುಗಳು ಯಾರಾಗಿದ್ದಾರೆ, ಸಂಬಂಧ ಏನು ಅಂದರೆ ಈ ಒಂದು ಅಮೆರಿಕದ ಅಧ್ಯಕ್ಷರು ಬುಷ್ ಎನ್ನುವಂತಹ ನೇಮನ್ನು ಹೊಂದಿರುವಂತಹ ಇಬ್ಬರು ಅಧ್ಯಕ್ಷರು ಆಗಿರ್ತಾರೆ. ಅದಕ್ಕಾಗಿ ಇಬ್ಬರು ಅಧ್ಯಕ್ಷ ಬುಷ್ ಅವರ ಬಂಧುಗಳು. ಯಾವ ರೀತಿಯಾಗಿ ಇವರಿಬ್ಬರ ಮಧ್ಯೆ ಸಂಬಂಧ ಇದೆ ಎನ್ನುವಂಥದ್ದು ಪ್ರಶ್ನೆ ಇದೆ. ಸೊ ಸರಿಯಾದ ಉತ್ತರ ಬುಷ್ ಅವರ ತಂದೆ ಎನ್ನುವಂಥದ್ದು. 9ನೇ ಪ್ರಶ್ನೆ, ಕಿಂಡರ್ ಗಾರ್ಡನ್ ಕಲ್ಪನೆ ನೀಡಿದವರು ಯಾರು? ಮೊದಲೇ ಒಂದು ಡಾಕ್ಟರ್ ಮ್ಯಾಂಟೋಶೋರಿ, ಎರಡನೇದು ರಾಬರ್ಟ್ ಓವನ್, ಮೂರನೇದು ಪ್ರೋಬೆಲ್, ನಾಲ್ಕನೇದು JP ನಾಯಕ್. ಸರಿಯಾದ ಉತ್ತರ ಪ್ರೋಬೆಲ್ ಎನ್ನುವಂಥವರು. 10ನೇ ಪ್ರಶ್ನೆ, ಅಲ್ಪಸಂಖ್ಯಾತರ ಮಾತೃಭಾಷಾ ಮಾಧ್ಯಮದಲ್ಲಿ ಪ್ರಾಥಮಿಕ ಶಿಕ್ಷಣ ನೀಡುವ ಅವಕಾಶ ನೀಡಿದ ರಾಜ್ಯಾಂಗ ವಿಧಿ ಯಾವುದು ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಸೊ ಸರಿಯಾದ ಉತ್ತರ ಇಲ್ಲಿ 4ನೇದು 350 ವಿಧಿ. 11ನೇ ಪ್ರಶ್ನೆ, ಭಾರತದ ರಾಜ್ಯಾಂಗ ಸಮಿತಿ ರಚಿಸಿದ ವರ್ಷ? ಭಾರತದ
ರಾಜ್ಯಾಂಗ ಸಮಿತಿಯನ್ನು ನಿರ್ಮಿಸಿರುವಂಥ ವರ್ಷ 1946. 12ನೇ ಪ್ರಶ್ನೆ, ನ್ಯಾಯ ದರ್ಶನವನ್ನು ಪ್ರತಿಪಾದಿಸಿದವರು ಯಾರು? ಆಪ್ಷನ್ 1 ರಾಮಾನುಜಾಚಾರ್ಯ, ಆಪ್ಷನ್ 2 ಚೈತನ್ಯ ಪ್ರಭು, ಆಪ್ಷನ್ 3 ಗೌತಮ, ಆಪ್ಷನ್ 4 ಮಧ್ವಾಚಾರ್ಯರು. ಸರಿಯಾದ ಉತ್ತರ ಗೌತಮ ಬುದ್ಧ ಎನ್ನುವಂಥವರು ನ್ಯಾಯ ದರ್ಶನವನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ. ನೆಕ್ಸ್ಟ್ 13ನೇ ಪ್ರಶ್ನೆ, ಮುಸಲ್ಮಾನರ ಪವಿತ್ರ ಗ್ರಂಥ ಯಾವುದು? ಖುರಾನ್, ಕುರಾನ್, ಕುರ್ಆನ್, ಕುರಾನ್. ಸರಿಯಾದ ಉತ್ತರ ಕುರ್ಆನ್ ಎನ್ನುವಂಥದ್ದು. 14ನೇ ಪ್ರಶ್ನೆ, ಶಿಕ್ಷಣದ ಕೆಳಮುಖ ಇಳಿಯುವಿಕೆಯ ಸೂತ್ರವನ್ನು ಸೂಚಿಸಿದವರು ಯಾರು? ಶಿಕ್ಷಣದ ಕೆಳಮುಖ ಇಳಿಕೆಯನ್ನು ಸೂಚಿಸಿದವರು ಯಾರು ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಸೊ ಮೊದಲನೇ ಆಪ್ಷನ್ ಫಿಲಿಪ್ ಹರ್ಟಾಗ್, ಆಪ್ಷನ್ 2 ಜಾನ್ ಸಾರ್ಜೆಂಟ್, ಆಪ್ಷನ್ 3 ಹೆನ್ರಿ ಮೈನ್, ಆಪ್ಷನ್ 4 ಟಿ.ಬಿ. ಮೆಕ್ಯಾಲೆ. ಸೊ ಸರಿಯಾದ ಉತ್ತರವನ್ನು ನೋಡ್ತಾ ಹೋದಾಗ ಟಿ.ಬಿ. ಮೆಕ್ಯಾಲೆ ಅವರು ಶಿಕ್ಷಣದ ಕೆಳಮುಖ ಇಳಿಕೆಯ ಸೂತ್ರವನ್ನು ಸೂಚಿಸಿರುವಂಥದ್ದು. 15ನೇ ಪ್ರಶ್ನೆ, ಜಲನೈದಿಲೆಯು ಯಾವ ದೇಶದ ರಾಷ್ಟ್ರೀಯ ಚಿಹ್ನೆ? ಆಪ್ಷನ್ ಜಪಾನ್, 2 ಬಾಂಗ್ಲಾದೇಶ, 3 ಅರ್ಜೆಂಟೀನಾ, 4 ಪೆರು. ಸರಿಯಾದ ಉತ್ತರ ಬಾಂಗ್ಲಾದೇಶ. ಜಲನೈದಿಲೆಯು ಎನ್ನುವಂಥದ್ದು, ಈ ಜಲನೈದಿಲೆ ರಾಷ್ಟ್ರೀಯ ಚಿಹ್ನೆ ಬಾಂಗ್ಲಾದೇಶದ್ದು ಆಗಿರುತ್ತೆ. 16ನೇ ಪ್ರಶ್ನೆ, ಸೂರ್ಯ ಪಶ್ಚಿಮದಲ್ಲಿ ಉದಯಿಸಿ ಪೂರ್ವದಲ್ಲಿ ಅಸ್ತಂಗಿಸುವುದು ಈ ಕೆಳಕಂಡ ಯಾವ ಗ್ರಹದಲ್ಲಿ? ಬುಧ ಗ್ರಹದಲ್ಲಿ, ಗುರು ಗ್ರಹದಲ್ಲಿ, ಶುಕ್ರ ಗ್ರಹದಲ್ಲಿ, ಶನಿ ಗ್ರಹದಲ್ಲಿ. ಸರಿಯಾದ ಉತ್ತರ ಆಪ್ಷನ್ 3 ಶುಕ್ರ ಗ್ರಹದಲ್ಲಿ. ಶುಕ್ರ ಗ್ರಹದಲ್ಲಿ ಸೂರ್ಯ ಪಶ್ಚಿಮದಲ್ಲಿ ಉದಯಿಸಿ ಪೂರ್ವದಲ್ಲಿ ಅಸ್ತಂಗಿಸ್ತಾನೆ. ಯಾಕಪ್ಪ ಅಂದರೆ ಎಲ್ಲ ಗ್ರಹಗಳ ವಿರುದ್ಧವಾಗಿ ಈ ಶುಕ್ರ ಗ್ರಹ ಏನಾಗ್ತಾಯಿದೆ, ಭ್ರಮಣೆಯನ್ನು ಹೊಂದುತ್ತೆ. ಅದಕ್ಕೆ ಈ ಒಂದು ಗ್ರಹದಲ್ಲಿ ಸೂರ್ಯ ಪಶ್ಚಿಮ ದಿಕ್ಕಿನಲ್ಲಿ ಉದಯಿಸುವಂಥದ್ದು. 17ನೇ ಪ್ರಶ್ನೆ, ಅತಿ ಕಡಿಮೆ ಭೂ ವಿಸ್ತೀರ್ಣ ಹೊಂದಿರುವಂಥ ರಾಜ್ಯ ಯಾವುದು? ಆಪ್ಷನ್ 1 ಗೋವಾ, ಆಪ್ಷನ್ 2 ಸಿಕ್ಕಿಂ, ಆಪ್ಷನ್ 3 ನಾಗಾಲ್ಯಾಂಡ್, ಆಪ್ಷನ್ 4 ತ್ರಿಪುರ. ಸೊ ಸರಿಯಾದ ಉತ್ತರ ಆಪ್ಷನ್ 1 ಗೋವಾ ಆಗಿದೆ. ಅತಿ ಕಡಿಮೆ ಭೂ ವಿಸ್ತೀರ್ಣವನ್ನು ಹೊಂದಿರುವಂಥ ರಾಜ್ಯ ಗೋವಾ. ಅತಿ ಹೆಚ್ಚು ಭೂ ವಿಸ್ತೀರ್ಣವನ್ನು ಹೊಂದಿರುವಂಥ ರಾಜ್ಯ ಯಾವುದು? ರಾಜಸ್ಥಾನ. ಓಕೆ, ನೆಕ್ಸ್ಟ್ 18ನೇ ಪ್ರಶ್ನೆ, ಇತ್ತೀಚಿನ ಸುನಾಮಿ ಅಲೆಗಳಿಗೆ ಯಾವ ದೇಶದ ಸಮುದ್ರ ತಳದಲ್ಲಿ ಆದ ಭೂಕಂಪದ ಕಾರಣ? 2004ರಲ್ಲಿ ನಡೆದಿರುವಂತಹ ಸುನಾಮಿ ಅಲೆಗಳಿಗೆ ಯಾವ ದೇಶದ ಸಮುದ್ರ ತಳದಲ್ಲಿ ಆದ ಭೂಕಂಪ ಕಾರಣವಾಗಿದೆ ಎನ್ನುವಂಥದ್ದು. ಸೊ ಆಪ್ಷನ್ 1 ಶ್ರೀಲಂಕಾ, ಆಪ್ಷನ್ 2 ಅಂಡಮಾನ್, ಆಪ್ಷನ್ 3 ಜಪಾನ್, ಆಪ್ಷನ್ 4 ಇಂಡೋನೇಷ್ಯಾ. ಸೊ ಸರಿಯಾದ ಉತ್ತರ ಇಂಡೋನೇಷ್ಯಾದಲ್ಲಿ ಅತಿ ಹೆಚ್ಚು ಸಕ್ರಿಯ ಜ್ವಾಲಾಮುಖಿಗಳು ಇರೋದ್ರಿಂದ ಅಥವಾ ಫೈರ್ ಆಫ್ ರಿಂಗ್ ಒಳಗೊಂಡ ದೇಶ ಕೂಡ ಇಂಡೋನೇಷ್ಯಾ ಆಗಿದೆ. ಸೊ ಅದರಿಂದ ಇಂಡೋನೇಷ್ಯಾದಲ್ಲಿ ಸಮುದ್ರ ತಳದಲ್ಲಿ ಆಗಿರ್ಬೋದು ಅಥವಾ ಭೂಮಿಯ ಮೇಲಾದರೂ ಆಗಿರ್ಬೋದು ಅತಿ ಹೆಚ್ಚು ಭೂಕಂಪನಗಳು ಅಲ್ಲಿ ಉಂಟಾಗ್ತವೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಇಂಡೋನೇಷ್ಯಾ, ಆಪ್ಷನ್ 4. ನೆಕ್ಸ್ಟ್ ಪ್ರಶ್ನೆ 19, ಕ್ರಿಕೆಟ್ ಟೆಸ್ಟ್ ಆಟಗಳಲ್ಲಿ ಅತಿ ಹೆಚ್ಚು ದ್ವಿಶತಕ ಬಾರಿಸಿದ ಭಾರತೀಯ ಕ್ರಿಕೆಟರ್? 2004ರಲ್ಲಿ ಕ್ರಿಕೆಟ್ ಟೆಸ್ಟ್ ಆಟದಲ್ಲಿ ಅತಿ ಹೆಚ್ಚು ದ್ವಿಶತಕವನ್ನು ಬಾರಿಸಿರುವಂಥ ಆಟಗಾರ ಯಾರು ಎನ್ನುವಂಥದ್ದು. ಸರಿಯಾದ ಉತ್ತರ ರಾಹುಲ್ ದ್ರಾವಿಡ್. 20ನೇ ಪ್ರಶ್ನೆ, ಸ್ಪೇನ್ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು? ಹೋರಿಗಳ ಕುಸ್ತಿ, 2ನೇದು ಬಾಕ್ಸಿಂಗ್, 3ನೇದು ಗಾಲ್ಫ್, 4ನೇದು ಜೂಡೋ. ಸರಿಯಾದ ಉತ್ತರ ಹೋರಿಗಳ ಕುಸ್ತಿ ಸ್ಪೇನ್ ದೇಶದ ಒಂದು ರಾಷ್ಟ್ರೀಯ ಕ್ರೀಡೆಯಾಗಿದೆ. 29ನೇ ಪ್ರಶ್ನೆ, ಯಾವ ದೇಶದ ಆಟಗಾರ್ತಿ 2004ರ ವಿಂಬಲ್ಡನ್ ಟೆನ್ನಿಸ್ ಸಿಂಗಲ್ಸ್ ಮಹಿಳಾ ಪ್ರಶಸ್ತಿಯನ್ನು ಗಳಿಸಿರುವಂಥದ್ದು? ಸೊ ಆಪ್ಷನ್ ಅಮೆರಿಕಾ, ರಷ್ಯಾ, ಫ್ರಾನ್ಸ್, ಯುಗೋಸ್ಲೋವಿಯಾ ಅನ್ನುವಂಥದ್ದು. ಸರಿಯಾದ ಉತ್ತರ ಆಪ್ಷನ್ 2 ರಷ್ಯಾ ಆಗಿರುತ್ತೆ. ನೆಕ್ಸ್ಟ್ 22ನೇ ಪ್ರಶ್ನೆ, ಮೆನ್ ಫಾರ್ ಫ್ರೀಡಮ್ ಮಾರ್ಚ್, ವುಮೆನ್ ಆಫ್ ಫ್ರೀಡಮ್ ಮೀನ್ಸ್? ಮೆನ್ ಆರ್ ಫ್ರಮ್ ಮಾರ್ಸ್, ವುಮೆನ್ ಆರ್ ಫ್ರಮ್ ವಿನಸ್. ಈ ಕೃತಿಯ ಲೇಖಕರು ಯಾವುದು ಎನ್ನುವಂಥದ್ದು. ಸೊ ಆಪ್ಷನ್ ಜಾನ್ ಗ್ರೇ, ಆಪ್ಷನ್ 2 ಗಿರೀಶ್ ಕಾರ್ನಾಡ್, ಆಪ್ಷನ್ 3 ಡಿ.ಎಚ್. ಲಾರೆನ್ಸ್, 4 ತಸ್ಲೀಮ್. ಸೊ ಸರಿಯಾದ ಉತ್ತರ ಜಾನ್ ಗ್ರೇ ಎನ್ನುವಂಥವರು ಮೆನ್ ಆರ್ ಫ್ರಮ್ ಮಾರ್ಸ್, ವುಮೆನ್ ಆರ್ ಫ್ರಮ್ ವಿನಸ್ ಈ ಒಂದು ಕೃತಿಯ ಲೇಖಕರು ಜಾನ್ ಗ್ರೇ.
23ನೇ ಪ್ರಶ್ನೆ, ಸ್ಕೂಲ್ ಈಸ್ ಡೆಡ್ ಈ ಒಂದು ಕೃತಿಯ ಲೇಖಕರು ಯಾರು? ಆಪ್ಷನ್ 1 ಜಾನ್ ಡೂಯಿ, ಆಪ್ಷನ್ 2 ಎವರೆಟ್ ರಿಮರ್, ಆಪ್ಷನ್ 3 PC ಅಲೆಕ್ಸಾಂಡರ್, 4ನೇದು ಹುಮಾಯೂನ್ ಕಬೀರ್. ಸೊ ಸರಿಯಾದ ಉತ್ತರ ಆಪ್ಷನ್ 1 ಜಾನ್ ಡೂಯಿ ಎನ್ನುವಂಥವರು ಸ್ಕೂಲ್ ಈಸ್ ಡೆಡ್ ಈ ಒಂದು ಕೃತಿಯ ಲೇಖಕರಾಗಿರ್ತಾರೆ. ನೋಡಿ, ಕೃತಿಯ ಲೇಖಕರನ್ನ ಕೇಳ್ತಾ ಇದ್ದಾರೆ. ಈ ಒಂದು ಕೃತಿಯ ಲೇಖಕರಿಗೆ ಸಂಬಂಧಿಸಿದಾಗಿ ನೀವು ತಿಳ್ಕೊಂಡಿರೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. 24ನೇ ಪ್ರಶ್ನೆ, ಕೇವಲ ಮನುಷ್ಯರು ಈ ಒಂದು ಕೃತಿಯ ಲೇಖಕರು ಯಾವರು? ಆಪ್ಷನ್ 1 ಶಿವರಾಮ್ ಕಾರಂತ್, ಆಪ್ಷನ್ 2 SL ಭೈರಪ್ಪ, ಆಪ್ಷನ್ 3 ಇನಾಮದಾರ್, ಆಪ್ಷನ್ 4 ಚದುರಂಗ. ಸೊ ಇಲ್ಲಿ ಸರಿಯಾದ ಉತ್ತರ ಶಿವರಾಮ್ ಕಾರಂತ್ ಅವರು ಕೇವಲ ಮನುಷ್ಯರು ಎನ್ನುವಂಥ ಕೃತಿಯನ್ನು ಬರೆದಿರ್ತಾರೆ. ನೆಕ್ಸ್ಟ್ 25ನೇ ಪ್ರಶ್ನೆ, ಜ್ಞಾನಪೀಠ ಪ್ರಶಸ್ತಿ ಮೊದಲು ಪಡೆದ ಕನ್ನಡದ ಸಾಹಿತಿ ಯಾರು? KV ಪುಟ್ಟಣ್ಣ ಅಥವಾ ಕುವೆಂಪು ಅವರು ಮೊದಲು ಜ್ಞಾನಪೀಠ ಪ್ರಶಸ್ತಿಯನ್ನು ಕನ್ನಡಕ್ಕೆ ತಂದುಕೊಟ್ಟ ಸಾಹಿತಿಗಳಾಗಿದ್ದಾರೆ. ನೆಕ್ಸ್ಟ್ 26, 2001ರ ಜನಗಣತಿ ಅಂದರೆ ತಾತ್ಕಾಲಿಕ ವರದಿಯ ಪ್ರಕಾರ ಕೇರಳದ ಮಹಿಳೆಯರು ಸಾಕ್ಷರತಾ ಪ್ರಮಾಣ ಪ್ರತಿಶತ 91, 95, 88, 85. ಸೊ ಸರಿಯಾದ ಉತ್ತರ ಏನಾಗಿದೆ? 91 ಆಗಿದೆ. ನೆಕ್ಸ್ಟ್ ಪ್ರಶ್ನೆ 27, ನ್ಯೂಟ್ರಾನನ್ನು ಕಂಡುಹಿಡಿದವರು ಯಾರು? ನ್ಯೂಟ್ರಾನ್, ಪ್ರೋಟಾನ್, ಎಲೆಕ್ಟ್ರಾನ್ ಇವುಗಳನ್ನು ಕಂಡುಹಿಡಿದವರು ಒಂದು ಲಿಸ್ಟನ್ನು ನೀವು ಮಾಡ್ಕೋಬೇಕಾಗುತ್ತೆ. ಸೊ ಆ ಒಂದು ವಿಜ್ಞಾನಕ್ಕೆ ಸಂಬಂಧಿಸಿದಾಗೆ ಕೆಲವೊಂದು ಅನ್ವೇಷಣೆಗಳನ್ನು ಕೇಳ್ತಾರೆ. ಸೊ ಅದಕ್ಕಾಗಿ ನೀವು ಇದನ್ನು ತಿಳ್ಕೊಂಡಿರೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆಪ್ಷನ್ಗಳು ಈ ರೀತಿಯಾಗಿವೆ. ಮೋಸ್ಲೋ ಎನ್ನುವಂಥವರು ಪಿರಿಯಾಡಿಕ್ ಟೇಬಲ್ಗೆ ಸಂಬಂಧಿಸಿದ ವಿಜ್ಞಾನಿಗಳು. ರೂಥರ್ಫೋರ್ಡ್ ಈ ಪರಮಾಣು ಮಾದರಿ. ಥಾಮಸ್ ಎನ್ನುವಂಥವರು ಬಲ್ಬ್ಗೆ ಸಂಬಂಧಿಸಿದಾಗೆ. ನ್ಯೂಟ್ರಾನನ್ನು ಕಂಡುಹಿಡಿದಿರುವಂಥವರು ಚಾಡ್ವಿಕ್ ಎನ್ನುವಂಥವರು. ಸೊ ನೆಕ್ಸ್ಟ್ ಪ್ರಶ್ನೆ 28, ಯಾವುದನ್ನು ಕಪ್ಪು ವಿಧವೆ ಅಂತ ಹೇಳಿ ಕರೀತಾರೆ? ಸೊ ಆಪ್ಷನ್ಗಳು ಜೇಡರಳು ಮೊದಲೇದು, ಆಪ್ಷನ್ 2 ಗೂಬೆ, ಆಪ್ಷನ್ 3 ಕಾಗೆ, ಆಪ್ಷನ್ 4 ಗೋರಿಲ್ಲಾ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 1 ಜೇಡರಳು ಹುಳು. ಇದಕ್ಕೆ ಕಪ್ಪು ವಿಧವೆ ಅಂತೇಳಿ ಕರೀತಾರೆ. ನೆಕ್ಸ್ಟ್ 29ನೇ ಪ್ರಶ್ನೆ, ಕಣ್ಣು, ಚರ್ಮ ಹಾಗೂ ಕೂದಲಿನ ವರ್ಣಹೀನತೆಯ ಸ್ಥಿತಿ. ಕಣ್ಣು, ಚರ್ಮ ಹಾಗೂ ಕೂದಲಿನ ವರ್ಣಹೀನತೆಯ ಸ್ಥಿತಿಗೆ ಏನಂತ ಕರಿತೀವಿ? ಅಂದರೆ ಕಣ್ಣು, ಚರ್ಮ ಮತ್ತು ಕೂದಲಿನ ಬಣ್ಣದ ಒಂದು ತೀವ್ರತೆ ಕಡಿಮೆಯಾದಾಗ ಅಥವಾ ಸಾಮರ್ಥ್ಯ ಕಡಿಮೆಯಾದಾಗ ಆ ಒಂದು ಸ್ಥಿತಿಗೆ ನಾವು ಏನಂತ ಕರಿತೀವಿ ಅನ್ನುವಂಥದ್ದು ಪ್ರಶ್ನೆಯಾಗಿದೆ. ಸೊ ಆಪ್ಷನ್ 1 ಲ್ಯುಕೇಮಿಯಾ, ಆಪ್ಷನ್ 2 ಆಲ್ಬಿನಿಸಮ್, 3ನೇದು ಆಟೋಲಿಲಿಸ್, 4ನೇದು ಲುಕೋಮಾ. ಸೊ ಸರಿಯಾದ ಉತ್ತರ 2ನೇದು ಆಲ್ಬಿನಿಸಮ್ ಎನ್ನುವಂಥದ್ದು. ಕಣ್ಣು, ಚರ್ಮ, ಕೂದಲಿನ ರಕ್ತಹೀನತೆಯ ಸ್ಥಿತಿಗೆ ಆಲ್ಬಿನಿಸಮ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ 30ನೇ ಪ್ರಶ್ನೆ, ಭೌತ ವಸ್ತುಗಳು ವಿರೂಪವಾಗುವಿಕೆಯ ಅಭ್ಯಸಿಸುವ ಶಾಸ್ತ್ರ ಯಾವುದು ಎನ್ನುವಂಥದ್ದು. ಭೌತ ವಸ್ತುಗಳ ವಿರೂಪವಾಗುವಿಕೆ ಅಂದರೆ ಭೌತ ವಸ್ತುಗಳು ತಮ್ಮ ರೂಪವನ್ನು ಕಳೆದುಕೊಂಡು ಬೇರೆ ಒಂದು ರೂಪವನ್ನು ತಾಳಿದಾಗ ಅದನ್ನು ಯಾವ ರೀತಿಯಾಗಿ ಅದು ಆಗುತ್ತೆ, ಆ ಒಂದು ಪ್ರೊಸೀಜರ್ ಯಾವ ರೀತಿಯಾಗುತ್ತೆ ಎನ್ನುವಂಥದ್ದನ್ನು ಅಭ್ಯಾಸ ಮಾಡುವಂಥ ಶಾಸ್ತ್ರ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ 1 ಟಿಲಿಯಾಲಜಿ, ಆಪ್ಷನ್ 2 ರಿಯಾಲಜಿ, ಆಪ್ಷನ್ 3 ಬಯೋನಾಮಿಕ್ಸ್, ಆಪ್ಷನ್ 4 ಕಾಸ್ಮಾಲಜಿ. ಸೊ ಸರಿಯಾದ ಉತ್ತರ ಆಪ್ಷನ್ 2 ರಿಯಾಲಜಿ. ನೆಕ್ಸ್ಟ್ ಪ್ರಶ್ನೆ 31ನೇ ಪ್ರಶ್ನೆ, ಡಮಾಮಿ ಎನ್ನುವುದು ಆಪ್ಷನ್ 1 ಮಿಯಾಮಿಯ ಬಳಿಯ ಸ್ಥಳ, ಆಪ್ಷನ್ 2 ಕಡಿಮೆ ತೀವ್ರತೆಯ ಸುನಾಮಿ, 3ನೇದು ಒಂದು ಬಗೆಯ ರಣವಾದ್ಯ, 4ನೇದು ಇಟಲಿಯ ನಾಣ್ಯ. ಡಮಾಮಿ ಎನ್ನುವಂಥದ್ದು ಒಂದು ಬಗೆಯ ರಣವಾದ್ಯ ಆಗಿದೆ. ನೆಕ್ಸ್ಟ್ ಪ್ರಶ್ನೆ 32, ಯಾವುದನ್ನು ಪತ್ತೆ ಹಚ್ಚಲು ಬಿಯರೆಟ್ ಪರೀಕ್ಷೆಯನ್ನು ನಡೆಸಲಾಗುತ್ತದೆ? ಆಪ್ಷನ್ 1 ಮೂತ್ರದಲ್ಲಿರುವ ಯೂರಿಯಾ ಪ್ರಮಾಣವನ್ನು, ಆಪ್ಷನ್ 2 ಕ್ಯಾನ್ಸರ್, ಆಪ್ಷನ್ 3 ಮೂತ್ರದಲ್ಲಿರುವ ಸಕ್ಕರೆಯ ಪ್ರಮಾಣ, ಆಪ್ಷನ್ 4 ಒಂದು ದ್ರವದಲ್ಲಿನ ಪ್ರೋಟೀನ್ ಪ್ರಮಾಣವನ್ನು ಪತ್ತೆ ಹಚ್ಚಲು ಬಿಯರೆಟ್ ಎನ್ನುವಂಥ ಪರೀಕ್ಷೆಯನ್ನು ನಡೆಸ್ತಾರೆ. ಸೊ ಸರಿಯಾದ ಉತ್ತರ ಇಲ್ಲಿ ಏನಾಗಿದೆ? 4ನೇ ಒಂದು ಆಪ್ಷನ್ ಆಗಿದೆ. ಸೊ ನೆಕ್ಸ್ಟ್ ಸ್ಟೆಥೋಸ್ಕೋಪನ್ನು ಕಂಡುಹಿಡಿದವರು ಯಾರು? ಆಪ್ಷನ್ 1 RTH ಲಾನೆಕ್, 2 ಡ್ರೆಸರ್, 3 ಡೈಮ್ಲರ್,
ಆಪ್ಷನ್ 4 ರೋಬಿಕ್. ಸೊ ಇಲ್ಲಿ ಸರಿಯಾದ ಉತ್ತರ ಸ್ಟೆಥೆಸ್ಕೋಪನ್ನು ಕಂಡುಹಿಡಿದಿರುವಂಥ ವಿಜ್ಞಾನಿ RTH ಲಾನೆಕ್ ಎನ್ನುವಂಥವ್ರು. ಓಕೆ ಫ್ರೆಂಡ್ಸ್, ಇಲ್ಲಿವರೆಗೆ ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಿಸಿದ GK ಒಂದು ಪಾರ್ಟ್ ಇದಾಗಿತ್ತು. ಮುಂದಿನ ಒಂದು ಪ್ರಶ್ನೆಗಳು ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದ ಪ್ರಶ್ನೆಗಳಾಗಿವೆ. ಅವುಗಳನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.